ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ನಾಳೆ ಡಿಸೆಂಬರ್ 15ರ ಸಂಜೆ ಸಾಗರದ ಶೃಂಗೇರಿ ಮಠದಲ್ಲಿ ಶೃಂಗೇರಿ ಮಠ ಜೋಶಿ ಫೌಂಡೇಶನ್ ಮತ್ತು ಸಿರಿಗನ್ನಡ ವೇದಿಕೆ ಸಾಗರ ಇವರ ಸಹಭಾಗಿತ್ವದಲ್ಲಿ ಹಾಸ್ಯ ಸಂಜೆ, ಪುಸ್ತಕ ಪರಿಚಯ, ಗ್ರಂಥಗಳ ಲೋಕಾರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀ ಶೃಂಗೇರಿ ಮಠದ ಧರ್ಮದರ್ಶಿ ಅಶ್ವಿನಿ ಕುಮಾರ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಒಂದಗದ್ದೆ ಗಣೇಶ್ ವಿರಚಿತ ಕಣ್ಮರೆಯಾದ ಕಣ್ಮಣಿಗಳು, ಒಂದಗದ್ದೆ ಚಂದ್ರಮೌಳಿ ವಿರಚಿತ ಆಧ್ಯಾತ್ಮ ಮತ್ತು ಜೀವನ ಮೌಲ್ಯಗಳ ಪುಸ್ತಕಗಳ ಪರಿಚಯ ಮತ್ತು ಕನ್ನಡದ ಪೂಜಾರಿ ಹಿರೇಮಗಳೂರು ಕಣ್ಣನವರಿಂದ ಹಾಸ್ಯ ಸಂಜೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಗೋಷ್ಠಿಯಲ್ಲಿ ಗಣೇಶ್, ವಿ ಚಂದ್ರಮೌಳಿ, ಮಾಸ ನಂಜುಂಡಸ್ವಾಮಿ, ಸದಾನಂದ ಶರ್ಮಾ ಮುಂತಾದವರಿದ್ದರು. ಮತ್ತು ಸದಾನಂದ ಶರ್ಮಾ ಅವರು ಹಾಗೂ ನಮ್ಮ ವಿ ಗಣೇಶ್ ಅವರು ವಿಶೇಷವಾಗಿ ಅವರು ಬರುವಂಥ ಪುಸ್ತಕದ ಬಿಡುಗಡೆ ಬಗ್ಗೆ ಇವತ್ತು ಆ ಕಾರ್ಯಕ್ರಮದ ಬಗ್ಗೆ ಹೇಳಿದ್ದಾರೆ. ಮತ್ತು ಚಂದ್ರಮೌಳಿ ಅದು ಕೂಡ ಅವರ ಬರುವಂಥ ಪುಸ್ತಕ ಬಿಡುಗಡೆ ಆಗುತ್ತೆ. ನಮ್ಮ ಧರ್ಮದರ್ಶಿಗಳು ಸ್ಥಾಪನೆಯಾಗಿ 25 ವರ್ಷ ಆಯಿತು. ಈ ವರ್ಷ ಬೆಳ್ಳಿ ಹಬ್ಬದ ವರ್ಷ. ಹಾಗೆಯೇ ಶೃಂಗೇರಿಯ ಜಗದ್ಗುರುವಾದ ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರು ಸನ್ಯಾಸ ಸ್ವೀಕಾರ ಮಾಡಿ 50ನೇ ವರ್ಷ ಸುವರ್ಣ ಭಾರತಿ ಕಾರ್ಯಕ್ರಮದ ಹೆಸರಿನಲ್ಲಿ ನಾವು ಕಾರ್ಯಕ್ರಮವನ್ನು ಇಡೀ ದೇಶಾದ್ಯಂತ ನಾವು ಅನೇಕ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೇವೆ. ಸಾಗರ ಶೃಂಗೇರಿ ಶಂಕರ ಮಠ 25 ವರ್ಷ, ಜಗದ್ಗುರು 50ನೇ ವರ್ಷ ಸನ್ಯಾಸ ಕಾರ್ಯಕ್ರಮ ಎರಡನ್ನೂ ಜೊತೆಗೂಡಿ ಇವತ್ತು ಸಾಗರ ಶೃಂಗೇರಿ ಶಂಕರ ಮಠ ಈ ವರ್ಷವಿಡೀ ಅನೇಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಬಂದಿದೆ. ಅದರಲ್ಲಿ ನಾಡಿದ್ದು ಭಾನುವಾರ ದಿವಸ 2 ಮುಖ್ಯವಾದ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ, ಆಮೇಲೆ ಮತ್ತೊಂದು ನಮ್ಮ ನಾಡಿನ ಕನ್ನಡದ ಪೂಜಾರಿ ಆದ ಹಿರೇಮಗಳೂರು ಕಣ್ಣನವರಿಂದ ಹಾಸ್ಯ ಸಂಜೆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಮೊದಲನೇದಾಗಿ 2 ಪುಸ್ತಕಗಳ ಲೋಕಾರ್ಪಣೆ ಆಗ್ತಾ ಇದೆ. ಒಂದು ಕಣ್ಮರೆಯಾದ ಕಣ್ಮಣಿಗಳು. ಈ ಪುಸ್ತಕದ ಲೇಖಕರು ವಿ ಗಣೇಶ್ ಅವರು ಸುಮಾರು 80ಕ್ಕೂ ಹೆಚ್ಚು ಪುಸ್ತಕಗಳನ್ನು ಅವರು ಬರೆದಿರುವಂಥವರು. ಈ ಕಣ್ಮರೆಯಾದ ಕಣ್ಮಣಿಗಳು ಈ ಪುಸ್ತಕದಲ್ಲಿ ಒಂದು 30 ಜನ ನಮ್ಮ ಸಾಗರದ ಅಲ್ಲಿ ಆಗಿ ಹೋದ ಹಿರಿಯರು, ಸಮಾಜಕ್ಕೆ ಸೇವೆ ಸಲ್ಲಿಸುತ್ತಿರುವಂಥವ್ರ ಬಗ್ಗೆ ಅವರು ಮಾಹಿತಿಯನ್ನು ಕಲೆ ಹಾಕಿ ಅವರ ಬಗ್ಗೆ ಒಂದು ಪುಸ್ತಕವನ್ನು ಹೊರತಂದಿದ್ದಾರೆ. ಅವತ್ತಿನ ದಿವಸ ಈ ಪುಸ್ತಕ ಬಿಡುಗಡೆ ಆಗ್ತದೆ. ಪುಸ್ತಕದ ಬಿಡುಗಡೆಯನ್ನ ಡಾಕ್ಟರ್ H.S. ಮೋಹನ್ ಅವರು ಅದನ್ನ ಬಿಡುಗಡೆಯನ್ನ ಮಾಡ್ತಾ ಇದ್ದಾರೆ. ಆ ಪುಸ್ತಕದ ಬಗ್ಗೆ ಶ್ರೀಯುತ ಪ್ರೊಫೆಸರ್ ಕೆ.ಆರ್. ಕೃಷ್ಣಯ್ಯನವರು, ಅಧ್ಯಕ್ಷರು ಗಮಕ ಕಲಾ ಸಂಘ, ಅವರು ಅದರ ಬಗ್ಗೆ ಪುಸ್ತಕದ ಪರಿಚಯವನ್ನ ಮಾಡಿಕೊಡ್ತಾ ಇದ್ದಾರೆ. ಹಾಗೆ ಲೋಕಾರ್ಪಣೆ ಆಗ್ತಾ ಇದೆ. ಒಂದಗದ್ದೆ ಚಂದ್ರಮೌಳಿ ಅವರು ಬರೆದಿರುವಂತಹ ಪುಸ್ತಕ ಆಧ್ಯಾತ್ಮ ಮತ್ತು ಜೀವನ ಮೌಲ್ಯಗಳು. ಈ ಪುಸ್ತಕವನ್ನು ಸಹ ಡಾಕ್ಟರ್ H.S. ಮೋಹನ್ ಅವರೇ ಬಿಡುಗಡೆಯನ್ನ ಮಾಡ್ತಾ ಇದ್ದಾರೆ. ಈ ಪುಸ್ತಕದ ಬಗ್ಗೆ ಶ್ರೀ ಸದಾನಂದ ಶರ್ಮಾ ಅಧ್ಯಕ್ಷರು, ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ಸಾಗರ, ಇವರು ಬಿಡುಗಡೆಯನ್ನ ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅಭ್ಯಾಗತರಾಗಿ ಟಿ.ವಿ. ಪಾಂಡುರಂಗ, ಎಂ.ಪಿ. ಗುಂಡಪ್ಪಗೌಡ, ಮಾಸ ನಂಜುಂಡಸ್ವಾಮಿ ಅವರು ಈ ಕಾರ್ಯಕ್ರಮದಲ್ಲಿ ಇರ್ತಾರೆ. ಹಾಗೆ ಅದರ ನಂತರ ಈ ಒಂದು ಎಲ್ಲಾ ಕಾರ್ಯಕ್ರಮದಲ್ಲೂ ಸಹ ನಮ್ಮ ನಾಡಿನ ಹೆಸರಾಂತ ವಾಗ್ಮಿಗಳು, ಸಾಹಿತಿಗಳು, ಕನ್ನಡದ ಪೂಜಾರಿ ಆದಂತ ಹಿರೇಮಗಳೂರು ಕಣ್ಣನವರು ಈ ಕಾರ್ಯಕ್ರಮದಲ್ಲಿ ಇರ್ತಾರೆ. ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದ ನಂತರ ಅವರು ಹಾಸ್ಯ ಸಂಜೆಯನ್ನು ನಾವು ಈ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ನಮ್ಮೆಲ್ಲರನ್ನೂ ನಮ್ಮ ಮನಸ್ಸನ್ನು ಸಂತೋಷ ಪಡಿಸುವವರು ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ತಾವು ಹೆಚ್ಚಿನ ಸುದ್ದಿಯನ್ನು ಮಾಡಬೇಕು, ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಾಗಬೇಕು ಅಂತ ಹೇಳುವಂತ ಮಾತಿನ ಸಂದರ್ಭದಲ್ಲಿ ಹೇಳ್ತಾ ತಾವೂ ಸಹ ಈ ಕಾರ್ಯಕ್ರಮದಲ್ಲಿ ಒಂದು ಭಾಗವಹಿಸಬೇಕು ಅಂತ ಕುಟುಂಬ ಸಮೇತರಾಗಿ ಒಂದು ಭಾಗವಹಿಸಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನಮಸ್ಕಾರ.